ಸಚಿವ ಸಂಪುಟ ವಿಸ್ತರಣೆಗೆ ಶುಭ ಕಾಲ ಇವಾಗ ಕೂಡ್ ಬಂದಿದ್ಯಾ ಎನ್ನುವಂಥ ಪ್ರಶ್ನೆ ಎದುರಾಗಿದೆ. ಬಹುಕಾಲದಿಂದ ಬಹಳಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ. ಆ ಕಾಲ ಹಾಗಾದ್ರೆ ಸನ್ನಿಹಿತವಾಗಿದೆಯಾ? ಈಗಾಗತ್ತೆ ಆಗಾಗತ್ತೆ ಅಂತ ಶಾಸಕರು ಕಾದು ಕುಳಿತಿದ್ದಾರೆ. ಆದರೆ ಆ ಲೆಕ್ಕಾಚಾರ, ಆ ವಿಚಾರ, ಆ ಸದ್ದು ಎಲ್ಲೂ ಕೇಳಿಸ್ತಾ ಇರಲಿಲ್ಲ. ಈಗ ರಾಹುಲ್ ವಿದೇಶಿ ಪ್ರವಾಸವನ್ನ ತೋರಿಸಿ ಮುಂದಕ್ಕೆ ಹಾಕಿದ್ದಂಥ ವರಿಷ್ಠರು ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಪ್ರಶ್ನೆ ಜೊತೆಗೆ ಕ್ಯೂರಿಯಾಸಿಟಿ, ಈಗ ಆ ಕಾಲ ಕೂಡ್ ಬಂದಿದ್ಯಾ ಅಂತ. ಆಗಾಗತ್ತೆ ಈಗಾಗತ್ತೆ ಅಂತ ಕಾದು ಕುಳಿತಿದ್ದಾರೆ ಅನೇಕ ಶಾಸಕರು. ರಾಹುಲ್ ವಿದೇಶಿ ಪ್ರವಾಸ ತೋರಿಸಿ ಮುಂದಕ್ಕೆ ಹಾಕ್ತಾನೆ ಬಂದರು ವರಿಷ್ಠರು. ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸದಲ್ಲಿದ್ದಾರೆ, ವೇಟ್ ಮಾಡಿ ಅಂತ. ಇದೀಗ ರಾಹುಲ್ ಗಾಂಧಿ ಅಂತೂ ಇಂತೂ ವಿದೇಶದಿಂದ ದೆಹಲಿಗೆ ವಾಪಸ್ ಆಗಿದ್ದಾರೆ. ಹಾಗಾದ್ರೆ ನಾಳೆ ನಾಡಿದ್ದು ಸಚಿವಾಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಸಿಗುತ್ತಾ? ಸಚಿವ ಸಂಪುಟ ವಿಸ್ತರಣೆಗೆ ಕಂಕಣ ಕೂಡ್ ಬಂದಿದ್ಯಾ ಅನ್ನುವಂಥ ಸಿಚುಯೇಷನ್. ಯಾಕಂತ ಹೇಳಿದ್ರೆ ಹೇಳಲಾಗ್ತಾ ಇತ್ತು SIR ಪ್ರಕ್ರಿಯೆ ಮುಗಿಲಿ, ಆ ನಂತರದಲ್ಲಿ ನೋಡೋಣ ಅಂತ. 1 ತಿಂಗಳ ಕಾಲ ಮುಂದಕ್ಕೆ ಹೋದರೆ ಈಗಾಗಲೇ ಇರೋದು 2 ವರ್ಷದಲ್ಲಿ 2 ತಿಂಗಳು ಅಲ್ಲೇ ಹೋಗ್ಬಿಡುತ್ತಲ್ಲ. ಇನ್ನು ಕೊನೆ ವರ್ಷ ಎಲೆಕ್ಷನ್ ಪರ್ಪಸ್ಗೆ ಬೇಕು, ಉಳಿದಿದ್ದು ಇನ್ನೆಷ್ಟು ತಿಂಗಳು? 10 ತಿಂಗಳು ಸಾಕಾ? ಸಚಿವಗಿರಿ ಸಿಕ್ಕಿದ್ದಕ್ಕೂ 10 ತಿಂಗಳು ಮಾಡಿದ್ರೆ ಏನು ಚೆನ್ನಾಗಿರುತ್ತೆ? ವರ್ಷಾನ್ಗಟ್ಲೆ ಬೇಕು ಅನ್ನೋ ಆಸೆ ಆಕಾಂಕ್ಷಿಗಳಿಗಿರುತ್ತೆ. ಹಾಗಾಗಿ ವರಿಷ್ಠರೇನು ಹೇಳ್ತಾ ಇದ್ರು, ರಾಹುಲ್ ಗಾಂಧಿಯವರಿಲ್ಲ, ಅವ್ರು ಬಂದ ಮೇಲೆ ನೋಡೋಣ ಅಂತ ಹೇಳ್ತಾ ಇದ್ರು. ಈಗ ಬಂದಿದ್ದಾರೆ. ಹಾಗಾದರೆ ಬಂದ ತಕ್ಷಣ 2ನೇ ಪಟ್ಟಿ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ಆಗುತ್ತಾ ಅನ್ನುವಂಥದ್ದಿದೆ. ಆಗಬಹುದಾ ಅನ್ನುವಂಥ ಅಂದಾಜು ಕೂಡ ಇದೆ. ನಾಳೆ ನಾಡಿದ್ದೇ ಸಚಿವಾಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಹಾಗಾದರೆ ಲಭ್ಯವಾಗುತ್ತಾ? ಕಾದು ಕುಳಿತಿದ್ದಾರೆ ಚಾತಕ ಪಕ್ಷಿಗಳಿಗಂತೆ. ಯಾಕಂತ ಹೇಳಿದ್ರೆ ಅವಕಾಶ ಸಿಗಬಹುದು, ಸಿಗುತ್ತೆ ಅನ್ನುವಂಥ ವಿಶ್ವಾಸದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಸಿದ್ದರಾಮಯ್ಯನವರ ಆಪ್ತರಿದ್ದಾರೆ, DKಶ ಅವರ ಆಪ್ತರಿದ್ದಾರೆ, ಹಿರಿಯರಿದ್ದಾರೆ, ಸಮುದಾಯವಾರು, ಜಿಲ್ಲೆವಾರು, ಹೀಗೆ ಅದರದ್ದೇ ಆದಂಥ ಅಪೇಕ್ಷೆಗಳನ್ನು ಇಟ್ಕೊಂಡು ಕೆಲವೊಂದಿಷ್ಟು ಶಾಸಕರು ಕಾದ್ಕೊಳ್ತಿದ್ದಾರೆ. ಯುವ ಆಕಾಂಕ್ಷಿಗಳಿದ್ದಾರೆ, ಯುವ ಶಾಸಕರಿದ್ದಾರೆ, ಮಹಿಳಾಕಾಂಕ್ಷಿಗಳಿದ್ದಾರೆ. ಅಲ್ಪಸಂಖ್ಯಾತರಲ್ಲಿ ಹಂಗಾರೆ ಯಾರಿಗೆ ಸಿಗುತ್ತೆ ಈ ಬಾರಿ ಸಚಿವ ಸ್ಥಾನ ಎನ್ನುವಂಥ ಪ್ರಶ್ನೆ ಎದುರಾಗಿದೆ. ಜಮೀರ್ಗೆ ಸಿಗಬೇಕು ಅನ್ನುವಂಥ ಹಲವಾರು ಪೈಪೋಟಿಯ ಮನವಿಗಳ, ಒತ್ತಾಯಗಳ, ಪ್ರತಿಭಟನೆಗಳು ನಡೆದಿವೆ. ಯಾರಿಗೆ ಸಿಗಬಹುದು 2ನೇ ಪಟ್ಟಿಯಲ್ಲಿ ಸ್ಥಾನ ಎನ್ನುವಂಥ ಪ್ರಶ್ನೆಗೆ ಇನ್ನಷ್ಟೇ ಉತ್ತರ ಕೂಡ ಸಿಗಬೇಕಾಗಿದೆ. ನೋಡಿ, ರಾಜ್ಯ ನಾಯಕರಿಗೆ ದೆಹಲಿಗೆ ಬರುವಂತೆ ಬುಲಾವ್ ಕೊಡೋ ಸಾಧ್ಯತೆ ಬಹಳಷ್ಟಿದೆ. ವಿಳಂಬ ಮಾಡ್ಕೊಳ್ಳೋಕೆ ಹೈಕಮಾಂಡು ರೆಡಿ ಇಲ್ಲ. ಹಾಗಾಗಿ ಇವತ್ತು ಸಂಜೆಯೊಳಗೆ ದೆಹಲಿಗೆ ಬರುವಂತೆ ಬುಲಾವ್ ಕೊಡಬಹುದಾ? ಆ ಸಾಧ್ಯತೆ ಕೂಡ ಇದೆಯಂತೆ. ವರಿಷ್ಠರ ಬುಲಾವ್ ಬಂದರೆ ನಾಳೆಗೆ ರಾಜ್ಯ ನಾಯಕರು ದೆಹಲಿಯತ್ತ ಧಾವಿಸ್ತಾರೆ. CM DCM ಸಿದ್ದು, BK ಹರಿಪ್ರಸಾದ್ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಉಭಯ ನಾಯಕರು ರಾಹುಲ್ ಗಾಂಧಿ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್ ಜೊತೆ ಸಂಪುಟ ವಿಸ್ತರಣೆಯ ಚರ್ಚೆಯನ್ನು ನಡೆಸಲಿದ್ದಾರೆ. 2-3 ಸ್ಥಾನಗಳನ್ನು ಉಳಿಸಿ ಉಳಿದ ಸ್ಥಾನಗಳಿಗೆ ಭರ್ತಿಗೆ ಗ್ರೀನ್ ಸಿಗ್ನಲ್ ಸಿಗಬಹುದಾದಂಥ ಸಾಧ್ಯತೆಗಳು ಸದ್ಯಕ್ಕೆ ಮೇಲ್ನೋಟಕ್ಕೆ ದಟ್ಟವಾಗಿ ಕಾಣಿಸ್ತಾ ಇದೆ. ಇಲ್ಲ, ಬಾಕಿ ಉಳಿದಿರುವ 20 ಸ್ಥಾನಗಳನ್ನು ಕಂಪ್ಲೀಟಾಗಿ ಫಿಲ್ ಮಾಡಿಬಿಡೋಣ, ಇನ್ನೊಂದು 2-3 ಉಳಿಸ್ಕೊಂಡ್ರೆ ಏನು ಸಮಸ್ಯೆ ಆಗುತ್ತೆ, ನನಗೆ ಬೇಕು ಅನ್ನುವಂಥ ಒತ್ತಡ, ಅವರವರ ಅಭಿಮಾನಿಗಳಿಂದ ಒತ್ತಾಯ, ಮನವಿ, ಪ್ರೊಟೆಸ್ಟು ಇವೆಲ್ಲ ಫೇಸ್ ಮಾಡೋದ್ರ ಬದಲು ಒಂದೇ ಸರಿ ಫಿಲ್ ಮಾಡಿಬಿಡೋಣ ಅನ್ನುವಂಥ ಯೋಚನೆ ಕೂಡ ಇದೆಯಂತೆ. ರಾಹುಲ್ ಗಾಂಧಿ ಒಪ್ಪಿದ್ರೆ ಸಂಪುಟ ವಿಸ್ತರಣೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಆಷಾಢವೆಂದು ಬೇಡ ಅಂದರೆ ಮತ್ತೊಂದು ತಿಂಗಳು ಮುಂದೂಡಿಕೆ ಆಗುತ್ತೆ. ಈಗ ಆಕಾಂಕ್ಷಿಗಳು ಆಷಾಢ, SIR ಇದ್ಯಾವುದು ಕೇಳೋ ಪರಿಸ್ಥಿತಿ ಇಲ್ಲ. ಈ ಬಾರಿ ಸಿಕ್ಕಂಥ ಅವಕಾಶದಲ್ಲಿ ನಮಗೊಂದು ಸಚಿವ ಸ್ಥಾನ ಸಿಕ್ಬಿಡ್ಲಿ ಅಂತ ಹೇಳೋರು ಕೂಡ ಕೆಲವರಿದ್ದಾರೆ. ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರುವವರಿಗೆ ಈ ಆಷಾಢ ಅಂತ ಏನಾದರೂ 1 ತಿಂಗಳು ಮುಂದಕ್ಕೆ ಹಾಕುವಂಥ ಪ್ರಮೇಯ ಸೃಷ್ಟಿ ಆಗಿದ್ದೇ ಆದಲ್ಲಿ ನಿರಾಸೆ ಉಂಟಾಗೋದು ಸಹಜ. ಸದ್ಯಕ್ಕೆ ಈಗ ರಾಹುಲ್ ಗಾಂಧಿಯವರು ವಿದೇಶದಿಂದ ದೆಹಲಿಗೆ ವಾಪಸ್ ಆಗಿದ್ದಾರೆ. ವರಿಷ್ಠರಿಂದ ರಾಜ್ಯದ ಉಭಯ ನಾಯಕರಿಗೆ ಬುಲಾವ್ ಸಿಕ್ಕಿದ್ದೆ ಆದಲ್ಲಿ ದೆಹಲಿಗೆ ಹೋಗ್ತಾರೆ. ರೆಡಿ ಮಾಡ್ಕೊಂಡಿರುವ ಪಟ್ಟಿಯನ್ನು ಕೊಟ್ಟು ಈಗ ಸಿದ್ದರಾಮಯ್ಯನವರ ಮಾತಿಗೂ ಬೆಲೆ ಕೊಟ್ಟು ಮನ್ನಣೆಯನ್ನು ಕೊಟ್ಟು ಅವ್ರು ಹೇಳಿರುವಂಥ ಲಿಸ್ಟನ್ನು ಫೈನಲೈಸ್ ಮಾಡಬೇಕಾಗತ್ತೆ. ಜಿಲ್ಲೆವಾರು, ಜಾತಿವಾರು, ಸಮುದಾಯವಾರು, ಜೊತೆಗೆ ಹಿರಿತನದ ಆಧಾರದ ಮೇಲೆ, ಪಕ್ಷಕ್ಕಾಗಿ ದುಡಿದಂಥ ಆಧಾರದ ಮೇಲೆ ಕೊಡುವಂಥ ಸಾಧ್ಯತೆಗಳು ಇರುತ್ತೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ಶಿವು, ಇನ್ನು ನಾವು ಪ್ರಮುಖವಾಗಿ ನೋಡೋದಾದರೆ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅಂತ ಕಾದು ಕುಳಿತಿದ್ದಾರೆ ಒಂದಷ್ಟು ಶಾಸಕರು. ಈಗಾಗತ್ತೆ ಆಗಾಗತ್ತೆ ಅನ್ನುವಂಥ ನಿರೀಕ್ಷೆಗಳೆಲ್ಲವೂ ಹುಸಿಯಾಗಿದೆ. ಯಾವಾಗ ಆಗಬಹುದು, ಏನೆಲ್ಲ ಅಪ್ಡೇಟ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ?
ಅಮೃತ, ಈಗಾಗಲೇ ಹೊಸ ಸರ್ಕಾರ ರಚನೆಯಾಗಿ 1.5 ತಿಂಗಳಾಗ್ತಾ ಬರ್ತಾ ಇದೆ. ಸಂಪುಟ ವಿಸ್ತರಣೆ ಮಾಡ್ಬೇಕಾಗಿತ್ತು, ಆದ್ರೆ ಕೆಲವು ಕಾರಣಗಳಿಂದ ಸಂಪುಟ ವಿಸ್ತರಣೆಯನ್ನ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಈಗ ಮಾಡಬಹುದು, ಆಗ ಮಾಡಬಹುದು ಅನ್ನುವಂತಹ ಚರ್ಚೆಗಳು ಇತ್ತೇ ಬಿಟ್ರೆ ಸಂಪುಟ ವಿಸ್ತರಣೆ ಮಾಡುವಂತ ನಿರ್ಧಾರವನ್ನ ಹೈಕಮಾಂಡ್ ನಾಯಕರು ಕೂಡ ತೆಗೆದುಕೊಂಡಿರ್ಲಿಲ್ಲ, ರಾಜ್ಯ ನಾಯಕರು ಕೂಡ ತೆಗೆದುಕೊಂಡಿರ್ಲಿಲ್ಲ. ಇದರಿಂದ ಬಹಳಷ್ಟು ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಕಾರಣ, ಸಂಪುಟಕ್ಕೆ ಈ ಬಾರಿ ಸೇರ್ಬೇಕು, 3-4 ಬಾರಿ ಗೆದ್ದಿದ್ದೇವೆ, 4-5 ಬಾರಿ ಗೆದ್ದಿದ್ದೇವೆ, ಇದು ನಮ್ಮ ಕೊನೆಯ ಚುನಾವಣೆ, ಆದ್ರೆ ಇಲ್ಲಿಯವರೆಗೂ ಕೂಡ ನಮ್ಗೆ ಅವಕಾಶವನ್ನು ಮಾಡ್ಕೊಡ್ತಾ ಇಲ್ಲ ಅನ್ನುವಂತಹ ಅಸಮಾಧಾನ ಕೆಲವು ಶಾಸಕರಲ್ಲಿದೆ. ಹಾಗಾಗಿ ಆದಷ್ಟು ಬೇಗ ಸಂಪುಟ ವಿಸ್ತರಣೆಯನ್ನ ಮಾಡಿ ಉಳಿದಿರುವಂತಹ 2 ವರ್ಷಗಳ ಅವಧಿ ಏನಿದೆ ಈಗಾಗಲೇ, ಅದರಲ್ಲೂ ಕೂಡ 2 ತಿಂಗಳು ಕಟ್ಟಾಗ್ತಾ ಇದೆ. ಸೊ ಉಳಿದಿರುವಂತಹ ಅವಧಿಯಲ್ಲಿ ಆದ್ರೂ ನಾವು ಸಚಿವರಾಗಿ ಇರ್ತೇವೆ, ಮುಂದೆ ಚುನಾವಣೆಯಲ್ಲಿ ನಿಲ್ತೇವೋ ಇಲ್ವೋ ಅನ್ನುವಂತಹ ಆತಂಕವನ್ನ ಅವರು ಹೊರಹಾಕಿದ್ರು. ಆದ್ರೆ ರಾಜ್ಯ ನಾಯಕರು ಕೂಡ ತಲೆ ಕೆಡಿಸ್ಕೊಂಡಿರ್ಲಿಲ್ಲ, ವರಿಷ್ಠರು ಕೂಡ ಇದರ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಕಾರಣ, ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸಕ್ಕೆ ತೆರಳಿದ್ರು. ರಾಹುಲ್ ಗಾಂಧಿ ಅವರು ಬಂದ ನಂತರ ಸಂಪುಟ ವಿಸ್ತರಣೆ